ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಯೂಟ್ಯೂಬಲ್ಲಿ ನೋಡ್ತಿರೋರಿಗೆ ಯೂಟ್ಯೂಬ್ಗೆ ವೆಲ್ಕಮು, ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರಿಗೆ ಇನ್ಸ್ಟಾಗ್ರಾಮಿಗೆ ವೆಲ್ಕಮು. ಸೊ ನಾನಿವತ್ತು ನಿಮ್ಮೆಲ್ರಿಗೂ ಏನು ಹೇಳಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಜೀವನದಲ್ಲಿ ಯಾವಾಗಲೂ ಏಳು ಬೀಳು ಇದ್ದಿದ್ದೆ. ನಮಗೆ ಏಳಿಗೆ ಕಂಡಾಗ ಖುಷಿಪಟ್ಟು ಮೇಲೋಗದೆ, ಬಿದ್ದಾಗ ದುಃಖಪಟ್ಟು ಕೆಳಗಡೆ ಬೀಳದೆ, ಸಮನಾಗಿ ಎರಡನ್ನೂ ತಗೊಂಡು ಮುಂದೆ ಹೋಗೋದೇ ಜೀವನ. ನಿನ್ನೆ ಒಂದೇ ದಿನ ನಾವು ಎರಡು ಫೇಸ್ ಆಫ್ ಲೈಫನ್ನು ನಾವು ನೋಡ್ದು. ಫಸ್ಟ್ ಫೇಸ್ ಆಫ್ ಲೈಫ್ ಏನಪ್ಪ ಅಂತ ಅಂದರೆ, ಕೋಟಿ ಕೋಟಿಯ ಒಡೆಯ, ಕೋಟಿ ಕೋಟಿ ಇದ್ರೂ ಕೂಡ ನೆಮ್ಮದಿ ಇಲ್ಲದಾಗೆ ಪ್ರಾಣ ಬಿಟ್ರು. ಅವ್ರು ಕಾಪಾಡ್ಕೊಳ್ಳೋಕೆ ಅಂತ ತಗೊಂಡಿದ್ದ ಗನ್ನಲ್ಲೇ ಅವ್ರ ಪ್ರಾಣವನ್ನ ತ್ಯಾಗ ಮಾಡಿದ್ರು. ನೀವೆಲ್ಲ ಗೆಸ್ ಮಾಡಿರೋದು ಕರೆಕ್ಟು. ನಾನು ಇವತ್ತು ಹೇಳ್ತಾ ಇರೋದು CJ ರಾಯ್ ಸರ್ ಬಗ್ಗೆ. ನಾನು ಕೂಡ ಅವ್ರನ್ನ ಟಿವಿಯಲ್ಲಿ ನೋಡಿದ್ದೀನಿ. ಅದೇ ರೀತಿಯಾಗಿ ಪರ್ಸನಲ್ ಆಗಿ ಒಂದ್ ಕಡೆ ನಾನು ಭೇಟಿಯಾಗಿದ್ದೀನಿ, ಬಟ್ ಅವ್ರನ್ನ ಮಾತಾಡ್ಸಿಲ್ಲ. ಅವ್ರಿಗೆ ಶೇಕ್ ಹ್ಯಾಂಡ್ ಕೂಡ ಕೊಟ್ಟಿದ್ದೀನಿ. ಮನುಷ್ಯ ತುಂಬಾ ಡೌನ್ ಟು ಅರ್ತ್ ಪರ್ಸನ್ನು. ಅವರು ಮಾಡಿದಂತಹ ದುಡ್ಡೇ ಇವತ್ತು ಅವರಿಗೆ ಮುಳುವಾಗಿದೆ. ಮನುಷ್ಯನ್ಗೆ ಎಷ್ಟು ಬೇಕು ದುಡ್ಡು ಅಷ್ಟು ಮಾತ್ರ ಮಾಡಬೇಕು. ಅದಕ್ಕಿಂತ ಹೆಚ್ಚು ಏನೇ ಇದ್ರೂ ಕೂಡ ದಾನ ಧರ್ಮವನ್ನ ಮಾಡಬೇಕು. ಅದೇ ರೀತಿಯಾಗಿ CJ ರಾಯ್ ಸರ್ ಕೂಡ ಅವ್ರು ಗಳಿಸಿದಂತಹ ಅಮೌಂಟ್ ಅಲ್ಲಿ ತುಂಬಾ ದಾನ ಧರ್ಮಗಳನ್ನ ಮಾಡಿದ್ದಾರೆ. ನಾವು ನೋಡಿದೀವಿ, ಎಷ್ಟೋ ರಿಯಾಲಿಟಿ ಶೋಗಳಿಗೆ ಸ್ಪಾನ್ಸರ್ ಮಾಡಿದ್ದಾರೆ. ತುಂಬಾ ಬಡಸ್ತನದಲ್ಲಿರೋರಿಗೆ, ವಿದ್ಯಾಭ್ಯಾಸಕ್ಕೆ ಕಷ್ಟ ಅಂತ ಹೇಳ್ಕೊಂಡವ್ರಿಗೆ ಅದನ್ನ ಅವ್ರಿಗೂ ಕೂಡ ದಾನ ಮಾಡಿದ್ದಾರೆ. ನಾನು ಕೂಡ ರೀಸೆಂಟ್ ಆಗಿ ನ್ಯೂಸ್ಗಳಲ್ಲಾಗ್ಲಿ, ಯೂಟ್ಯೂಬಲ್ಲಾಗ್ಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀನಿ. ಆದ್ರೆ ಅವ್ರು ಮಾಡಿದಂತಹ ದಾನ ಧರ್ಮನೇ ಇವತ್ತು ಅವ್ರಿಗೆ ಮುಳುವಾಗಿದೆ. ಯಾವ ರೀತಿ? ಇಷ್ಟೆಲ್ಲ ದುಡ್ಡನ್ನ ಅವರು ಒಂದು ಸಂಸ್ಥೆಗೆ ಅಥವಾ ಒಬ್ರು ಕೊಡ್ತಾ ಇದ್ದಾರೆ ಅಂತ ಅಂದಾಗ ಆಬ್ವಿಯಸ್ಲಿ ಇದರ ಮೂಲ ಏನು ಅಂತ ಹುಡ್ಕಕ್ಕೆ ಶುರು ಮಾಡ್ತಾರೆ. IT ಅವರು ಕೂಡ, IT ರೈಡ್ ಆಗಿದೆ, IT ಅವರು ಕೂಡ ಅದನ್ನೇ ಮಾಡಿದ್ದಾರೆ. ರೀಸೆಂಟ್ ಆಗಿ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಅಲ್ಲಿ ನೋಡಿದೆ. ಅವ್ರ ತಮ್ಮ ಹೇಳ್ತಾ ಇದ್ರು, ಅವ್ರಿಗೆ ತುಂಬಾ IT ರೈಡ್ ಆದಾಗ ಅವ್ರಿಗೆ ತುಂಬಾ ಪ್ರೆಷರ್ ಇತ್ತು ಅಂತ. ಸೊ ಅವರು ಸಾವಿನ ಹಿನ್ನೆಲೆ ಏನು, ಅವ್ರು ಯಾಕೆ ಸತ್ತರು ಅನ್ನೋದು ನಮಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕ ರಾಜ್ಯಕ್ಕೆ ಒಂದು ತುಂಬಲಾಗದ ನಷ್ಟ. ಯಾಕೆ ಅಂದ್ರೆ ಅಂತ ಒಂದು ಉದ್ಯಮಿಯನ್ನು ನಾವು ಕಳ್ಕೊಂಡಿದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಅದೇ ರೀತಿಯಾಗಿ ನಾವು ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಕೂಡ ನೋಡಿದ. ಒಬ್ಬ ಗವರ್ನಮೆಂಟ್ ಅಧಿಕಾರಿ ಲಂಚವನ್ನ ತಗೊಳ್ಳುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ. ನಾನು ಏನಕ್ಕೆ ಈ ವಿಚಾರ ಇಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಇಬ್ಬರ ಹತ್ರನೂ ಗನ್ನಿತ್ತು. ಒಬ್ರು ಅವರನ್ನ ಕಾಪಾಡ್ಕೊಳ್ಳೋದಕ್ಕೆ ಅಂತ ತಗೊಂಡಂತಹ ಗನ್ನಿನಲ್ಲೇ ಅವರೇ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇನ್ನೊಬ್ರು ಸಮಾಜವನ್ನ ಕಾಪಾಡಲಿಕ್ಕೆ ಅಂತ ಕೊಟ್ಟಂತಹ ಗನ್ನಲ್ಲಿ ಇವತ್ತು ದುರುಪಯೋಗನ ಪಡಿಸ್ಕೊಂಡಿದ್ದಾರೆ. ಸಮಾಜದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಸಮಯಕ್ಕೆ ತಕ್ಕಂಗೆ ಎಲ್ಲರೂ ಕೂಡ ಬದಲಾಗ್ತಾ ಇರ್ತಾರೆ. ಇಷ್ಟೇ ಹೇಳ್ತಾ ನಾನು ಇವತ್ತಿನ ಒಂದು ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ ಟೈಮ್ ಸಿಗೋವರೆಗೂ ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ.